ಪ್ರಕ್ರಿಯೆ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ಜಿಲ್ಲೆಗಳಿಗೆ ಬಹಳ ಯಶಸ್ವಿಯಾಗಿ ಪ್ರವಾಸವನ್ನ ನೆರವೇರಿಸತಕ್ಕಂಥದಕ್ಕೆ ಪಕ್ಷದ ಅಭ್ಯರ್ಥಿಗಳು ಕಾರ್ಯದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ 2 ದಿನಗಳ ಕಾಲ ಪ್ರವಾಸವನ್ನು ಕೈಗೆತ್ತಿಕೊಂಡಿದ್ದೇವೆ. ಅಲ್ಲಿಂದ ಬಾಗಲಕೋಟೆಗೆ ಹೋಗ್ತೇವೆ. ನಿರಂತರವಾಗಿ ಪ್ರವಾಸ ಸಾಗ್ತಾ ಇದೆ. ಅಂತಿಮವಾಗಿ ನಾವು ಒಂದು 50 ಲಕ್ಷ ಗುರಿಯನ್ನು ಇಟ್ಕೊಂಡಿದ್ದೇವೆ. ಈಗಾಗಲೇ ಒಳ್ಳೆ ನಂಬರ್ಸ್ ಕೂಡ ರೀಚ್ ಆಗಿದೆ. ಎಲ್ಲ ಕಾರ್ಯಕರ್ತರ ಶ್ರಮ ಜಾಸ್ತಿ. ಸರ್ ಮುಂದಿನ ನಡೆ ತಮ್ಮದು ಪಕ್ಷ ಸಂಘಟನೆ ವಿಚಾರವಾಗಿ ಹೆಚ್ಚಿನ ಒತ್ತು ಬೇರೆ. ಸರ್ ನೀರಾವರಿ ಬಗ್ಗೆ ತಾಲೂಕಲ್ಲಿ ನೀರಾವರಿ ಮಳೆಗಿದೆ. ಆಲ್ಮಟ್ಟಿ ಎತ್ತರಕ್ಕೆ ಗೋಡೆಯನ್ನು ಕಟ್ಟಿ ಈ ಭಾಗದ ಜಿಲ್ಲೆಯ ಜನತೆಗೆ ಶಾಶ್ವತವಾಗಿ ನೀರಾವರಿಯನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ವಿದ್ಯುತ್ ಸಮಸ್ಯೆಗಳನ್ನು ಕೂಡ ಪೂರೈಸತಕ್ಕಂಥದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ಅವತ್ತಿನ ನಿರ್ಧಾರ ಬಹುಶಃ ಇವತ್ತಿಗೂ ಕೂಡ ಶಾಶ್ವತವಾಗಿ ಭಾರತದಲ್ಲಿ ನೀರಾವರಿಯಿಂದ ದೇವೇಗೌಡರು ಸಾಹೇಬರ ಕಡೆಗೆ ಜಾಸ್ತಿ ಇದೆ. ಇತ್ತೀಚೆಗೆ ನೋಡಿದ್ರೆ ನಿನ್ನೆ ದಿನ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದಿದ್ರು. ಘೋಷಣೆಯನ್ನ ಮಾಡಿ ಹೋಗಿದ್ದಾರೆ. ಕೆಲವೊಂದಷ್ಟು ಲೋಕಾರ್ಪಣೆ ಕಾರ್ಯಕ್ರಮಗಳು ಶಂಕುಸ್ಥಾಪನೆ ಮಾಡಿದ್ದಾರೆ. ಇದೇ ರೀತಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ನಂದಿ ಬೆಟ್ಟದಲ್ಲೂ ಹೋಗಿ 3,500 ಕೋಟಿ ಅಂತ ಘೋಷಣೆ ಮಾಡಿ ಬಂದಿದ್ದಾರೆ. ಘೋಷಣೆ ಕೇವಲ ಘೋಷಣೆಗೆ ಸೀಮಿತವಾಗಿ ಉಳ್ಕೊಳ್ತಕ್ಕಂಥದ್ದು ಆಗಬಾರ್ದು. ಇಲ್ಲಿವರೆಗೂ ಅದೇ ನಡ್ಕೊಂಡ್ ಬಂದಿರೋದು. ಘೋಷಣೆಯನ್ನ ಮಾಡಿ ಹೋಗಿದ್ದೀರಿ, ಭೂಮಿ ಪೂಜೆ ನಡೆಸೋಗಿದ್ದೀರಿ. ಬಟ್ ಅಂತಿಮವಾಗಿ ಇವೆಲ್ಲ ಕಾರ್ಯಗತ ಆಗಬೇಕಲ್ವಾ? ಕಾರ್ಯಗತ ಆಗಬೇಕು ಅಂದರೆ ನಿಮ್ಮಲ್ಲಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳೇನಿದೆ? ಮಾತಾಡ್ತೀರಿ ನೀವು 5 ಗ್ಯಾರಂಟಿ ಅಂತೀರಿ. 5 ಗ್ಯಾರಂಟಿ ನೀವು ಕೊಡಬೇಕು ಅಂತಕ್ಕಂಥದ್ದಾದ್ರೆ ಮತ್ತೆ ಜನಗಳ ಮೇಲೆ ಬೆಲೆ ಏರಿಕೆ ಮಾಡಿ ತೆರಿಗೆ ಮೂಲಕ ಗ್ಯಾರಂಟಿಗೆ ದುಡ್ಡು ವಸೂಲಿ ಮಾಡ್ತೀರಿ. ಗ್ಯಾರಂಟಿನೂ ಕೊಡ್ತಾ ಇಲ್ಲ. ತೆರಿಗೆ ಅಂತೂ ಜನಗಳ ಕೈಲಿ ಕಟ್ಟಿಸ್ಕೊತಾ ಇದ್ದೀರಿ. ಏನಾಗಬೇಕು? ಜನ ಎಲ್ಲಿಗೆ ಹೋಗ್ಬೇಕು? ಒಂದು ಶ್ವೇತಪತ್ರವನ್ನು ಹೊರಡಿಸಿ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಿದೆ ಅದು ರಾಜ್ಯದ 7.5 ಕೋಟಿ ಕನ್ನಡಿಗರಿಗೂ ಗೊತ್ತಾಗಬೇಕಾಗ್ತದೆ. ಇದನ್ನು ಮುಚ್ಚುಮರೆ ಮಾಡ್ತಕ್ಕಂಥದ್ದೇನು ಅವಶ್ಯಕತೆ ಇಲ್ಲ. ಬಂದಲ್ಲಿ ಹೋದಲ್ಲಿ ಸುಮ್ಮನೆ ಮೂಗು ತುಪ್ಪ ಸವರ್ತಕ್ಕಂಥ ಕೆಲಸ ಮಾಡೋದು ಬೇಡ. ಏನು ನೀವು 4,000 ಕೋಟಿ ಅನೌನ್ಸ್ಮೆಂಟ್ ಮಾಡಿ ಹೋಗಿದ್ದೀರಿ, ಅದು ಎಷ್ಟು